ದಾವಣಗೆರೆಯ ಚಾಮರಾಜಪೇಟೆ ರಸ್ತೆಯಲ್ಲಿರುವ ಕೆಎ ಇಂಜಿನಿಯರಿಂಗ್ ವರ್ಕ್ಸ್ನಲ್ಲಿ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸಮಾರಂಭದಲ್ಲಿ ಕೋರ್ಟ್ ಮೊಹಮ್ಮದ್ ಅಕ್ಬರ್ ಸಾಬ್ ಅವರ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ನೆನಪಿಗಾಗಿ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪೆನ್ನುಗಳನ್ನು ಉಚಿತವಾಗಿ ವಿತರಿಸಲಾಯಿತು. ದೇಶದ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡುವ ಮೂಲಕ ಸ್ವಾತಂತ್ರ್ಯದ ಸವಿನೆನಪನ್ನು ಹಂಚಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯರು, ಪ್ರಮುಖರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. अस्सलाम वालेकुम। ये आज़ादी के दिन आज हमारा 80वां साल का हमारे देश के आज़ादी का ये मौके पर हमें है ना 15 साल से यहाँ पर मदीना ऑटो स्टैंड में चामराजपेट चार्ली बिल्डिंग बाजू वर्कशॉप के इंजीनियर वर्क में हमारा झंडे का प्रोग्राम हर साल हमें मनाए जाते हैं हम। और ये मौके पर हम हमारी आज़ादी के वास्ते हमें जितना हमें ये करती हमें इस देश के सही हकदार अगर को हमें बोले ना और बोले तो 1750 से लेकर यहाँ तक जितने भी जो अकाबिर हमारे ये आज़ादी की लड़ाई के वास्ते जो जान दिए हैं शहीद, उन सबको आज हमारा मैं सलाम पेश करता हूँ। उसी तरह आज इस मौके पर यहाँ जमा होने वाले तमाम हाजरीन, तमाम बुजुर्ग, तमाम साहिबान, तमाम दोस्तों, सबका मैं शुक्र अदा करते हुए मैं अपनी जगह लेता हूँ। ಸಮಸ್ತ ನಾಡಿನ ಹಾಗೂ ದೇಶದ ಜನರಿಗೆ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ನಾನು ಇವತ್ತು ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜವನ್ನು ಏರಿಸುವ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 80 ವರ್ಷ ಕಳೆದು ಹೋಯಿತು. ಇಲ್ಲಿವರೆಗೂ ನಿಜವಾದ ಸ್ವಾತಂತ್ರ್ಯ ಯಾರಿಗೆ ಸಿಕ್ಕಿದೆಯಾ ಅನ್ನೋದು ಇಲ್ಲಿವರೆಗೂ ಅರ್ಥ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳು ತನ್ನ ಹಕ್ಕಿಗಾಗಿ ಚಳವಳಿ ಮಾಡ್ತಾ ಇದ್ದಾರೆ, ಮತ್ತು ಸಣ್ಣ ಸಣ್ಣ ಮಕ್ಕಳು ತನ್ನ ಹಕ್ಕಿಗಾಗಿ ಚಳವಳಿ ಮಾಡ್ತಾ ಇದ್ದಾರೆ, ಮತ್ತು ವಿದ್ಯಾವಂತರು ಸ್ವತಃ ನಮಗೆ 2 ಡಿಗ್ರಿ ಆಗಿದ್ದಾವೆ, 3 ಡಿಗ್ರಿ ಆಗಿದ್ದಾವೆ, ಇಲ್ಲಿವರೆಗೂ ಯಾವುದೇ ತರಹದ ಉದ್ಯೋಗ ಸಿಗ್ತಾ ಇಲ್ಲ ಅಂಥೇಳಿ ಅವರು ಸ್ವತಃ ಚಳವಳಿ ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸ್ವಲ್ಪ ನಿಮಗೆ ಕಾಳಜಿ ಇದ್ದರೆ ಒಂದು ಸ್ವಲ್ಪ ವಿದ್ಯಾರ್ಥಿ ಕಡೆ ಗಮನ ವಹಿಸಬೇಕು, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು, ಒಳ್ಳೆಯ ಸೌಕರ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪ್ರಧಾನಮಂತ್ರಿಗಳಲ್ಲಿ ನಾನು ಮನವಿಯನ್ನು ಕೋರ್ತಾ ಎಲ್ಲರಿಗೂ ಮತ್ತೊಮ್ಮೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾನು ಎಲ್ಲರಿಗೂ ಶುಭ ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತುಹು. ದಾವಣಗೆರೆ ಜನತೆ ಹಾಗೂ ದೇಶದ ಎಲ್ಲ ಜನತೆಗೆ 80ನೇ ಸ್ವತಂತ್ರ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು. ಸ್ವತಂತ್ರ ಸಿಗೋಕ್ಕೋಸ್ಕರ ಎಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಸೇರಿ ರಕ್ತ ಹರಿಸುವುದರಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ. ಹಾಗೂ ಎಲ್ಲರಿಗೂ ಶುಭಾಶಯಗಳು. ಮತ್ತು
ಮೊನ್ನೆ ನಡೆದಿರುವ ಡೆಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಿರುವ ವಿದ್ಯಾರ್ಥಿಗಳ ಪ್ರತಿಭಟನೆ ನಾವು ಅವ್ರ ಜೊತೆಗಿದ್ದೀವಿ. ದೇಶದ ವಿದ್ಯಾರ್ಥಿಗಳ ಜೊತೆಗೆ ನಾವಿದ್ದೀವಿ. ಮತ್ತೆ ಪ್ರತಿಭಟನೆಯಲ್ಲಿ ಮರಣ ಹೊಂದಿರುವ 2 ವಿದ್ಯಾರ್ಥಿಗಳ ಅವ್ರ ಜೊತೆಗೂ ಇದ್ದೀವಿ. ಜಾರ್ಖಂಡ್ನಲ್ಲಿ ನಡೀತಿರುವ ವಿದ್ಯಾರ್ಥಿಗಳ ಪ್ರತಿಭಟನೆ ಅವ್ರ ಸಹ ಜೊತೆಗೆ ನಾವು ಇದ್ದೀವಿ. ಅವ್ರಿಗೂ ಒಳ್ಳೇದಾಗ್ಲಿ, ಆಮೇಲೆ ದೇಶದ ಎಲ್ಲ ಜನರಿಗೂ ಒಳ್ಳೇದಾಗ್ಲಿ ಅಂತ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದೂಸ್ತಾನ್.